ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್, ಹ್ಯಾಪಿ ಸಂಕ್ರಾಂತಿ. ರೈಟ್ ಅಂತೀಯಲ್ಲ, ಶಾರ್ಟ್ ಎಕ್ಸಾಕ್ಟ್ ಈ ಝೋನ್ ಮೇಲೆ ಶಾರ್ಟು, ಈ ಸ್ಟಾಪ್ ಲಾಸ್ ಸಪೋರ್ಟ್ನ ಬ್ರೇಕ್ ಮಾಡಿದೆ. ಸಪೋರ್ಟ್ ಕ್ರಿಯೇಟ್ ಇದೆ, ಸಪೋರ್ಟ್ನ ಬ್ರೇಕ್ ಮಾಡಿದೆ. ಅದಕ್ಕೆ ಹೇಳ್ತೀನಿ ಏನಂತ, ನಿನ್ನೆ ಡೆಲಿವರಿ ವಾಲ್ ಜಾಸ್ತಿ ಸೆಲ್ಲಿಂಗ್ ವಾಲ್ ಓಕೆನಾ. ವೀಕ್ಲಿ ಕೆಳಗಡೆ ಕ್ಲೋಸ್ ಕೊಟ್ಟಿದೆ ನೆನ್ನೆ ವೀಕ್ಲಿ ಕೆಳಗಡೆ 5 ಮಿನಿಟ್ಸ್ ಅಲ್ಲಿ ಬಿಡ್ತೀನಿ ನೋಡಿ. ವೀಕ್ಲಿ ಕೆಳಗಡೆ ಕ್ಲೋಸ್ ಕೊಟ್ಟಿದೆ, ಬಟ್ ನೆನ್ನೆ ಇಂಪಾರ್ಟೆಂಟ್ ಕ್ಯಾಂಡಲ್ ಇದೆಯಲ್ಲ ಈ ಝೋನು, ನನ್ನ ಇಂಪಾರ್ಟೆಂಟ್ ಕ್ಯಾಂಡಲ್ ರೇಂಜ್ ಬಾಂಡಲ್ಲಿ ಓಪನ್ ಆಗಿದೆ. ರೇಂಜ್ ಬಾಂಡ್ ಅಲ್ಲಿಂದನೇ ರಿಜೆಕ್ಷನ್ ಸ್ಟಾರ್ಟ್ ಆಗಿದೆ. ರಿಜೆಕ್ಷನ್ ಸ್ಟಾರ್ಟ್ ಆಗಿ ಇಲ್ಲಿ ಸಪೋರ್ಟ್ ಒಂದು ಕ್ರಿಯೇಟ್ ಆಯಿತು ಓಪನ್ ಪ್ರೈಸ್ ಬ್ರೇಕ್ಔಟ್ ಮೆಥಡಲ್ಲಿ. ಈ ಸಪೋರ್ಟ್ನ ಬ್ರೇಕ್ ಮಾಡಿದೆ, ಇಂಟರ್ಡೇಲ್ ಲೋನ್ ಕೂಡ ಬ್ರೇಕ್ ಮಾಡ್ತು ಓಕೆನಾ. ಸೊ ಈ ಝೋನ್ ಎಂಟ್ರಿ ಪ್ರೈಸ್ ಮತ್ತೆ ಇಲ್ಲಿ ಟ್ರೇಸ್ ಆಗುತ್ತೆ. ಈ ಝೋನ್ ಎಂಟ್ರಿ ಸ್ಟಾಪ್ ಲಾಸ್ 15 ನೋಡೋಣ. ಟಾರ್ಗೆಟ್ಟು ಫಸ್ಟ್ ಟಾರ್ಗೆಟ್ ಈ ಲೋನ ಬ್ರೇಕ್ ಮಾಡುತ್ತೆ ಇವತ್ತು. ಇಷ್ಟು 52 ಆ ರೇಂಜ್ ತನಕ ಬರಬೇಕು. ಎಸ್, ಇಲ್ಲ ತನಕ ಬರಬೇಕು. ಇವತ್ತು ನಿಫ್ಟಿ ಅಂತ ಮೂಮೆಂಟ್ ಸಿಗಲ್ಲ, ಈ ರೇಂಜ್ ಒಳಗಡೆ ಇರುತ್ತೆ. ಲೋ ಲೆಟಲ್ ಆಗ್ಬೋದು, ಇಲ್ಲ ಹೈಯರ್ ಆಗ್ಬೋದು. ಓಕೆ, ನೋಡೋಣ ಅಂತ ಏನು ಮೂಮೆಂಟ್ ಬರಲ್ಲ. ಓಕೆ ಓಕೆ, ಟೈಟನ್ ನೋಡಿ ಸೂಪರ್. ಟೈಟನ್ ಬೀಳ್ಬೇಕು, ಟೈಟನ್ ಖಂಡಿತವಾಗೂ ಆ ಲೆವೆಲ್ ಹತ್ರ ಬರುತ್ತೆ. ಆ ಲೆವೆಲ್ನ ಬ್ರೇಕ್ ಮಾಡಿ ಕೆಳಗಡೆ ಕ್ಲೋಸ್ ಕೊಡಬೇಕು. ಹೆಚ್ಚು ಕಮ್ಮಿ ಈ ಲೆವೆಲ್ ಹತ್ರನೂ ಬಂದರೂ ಬರ್ಬೋದು. ಮಂತ್ಲಿ ವೀಕ್ಲಿ ಬಂದು ಬರ್ಬೋದು. ಮೂಮೆಂಟ್ ಇದೆ ಇವತ್ತು ಟೈಟನ್. ಓಕೆ, ನೋಡೋಣ ಏನಾಗುತ್ತೆ ಅಂತ. 17 ತನಕ ನನಗೆ ಫಸ್ಟ್ ಟಾರ್ಗೆಟ್ 52. ಟಾರ್ಗೆಟ್ ಮತ್ತೆ ಟಾರ್ಗೆಟ್ ಡನ್ ಆಯಿತು. ಸಪೋರ್ಟ್ ಟ್ರೇಡರ್ಸ್ ನಾನು ಫಸ್ಟ್ ನೆನ್ನೆ ಲೋನೇ ಹಾಕೊಂಡಿದ್ದೆ, ಅದನ್ನು ಬ್ರೇಕ್ ಮಾಡಿ ಈ 17 ತನಕ ಬರಬೇಕು ಅಂತ ಪ್ಲಾನ್ ಇತ್ತು. ಸೊ ಬಂದಿದೆ ಟಾರ್ಗೆಟ್ಟು. ಫಸ್ಟ್ ಟಾರ್ಗೆಟ್ ನೆನ್ನೆ ಲೋವರ್ ಲೋ ಆಗ್ಬೇಕು ಸ್ಟ್ರಕ್ಚರ್. ಇದೊಂದು ಲಾಸಲ್ಲಿ ಹಿಂಗೆ ಆಯ್ತಲ್ಲ, ಇದೊಂದು ಟಾರ್ಗೆಟ್ ಇಟ್ಟಿದ್ದೆ ಮತ್ತೆ ಈ ಹೈ. ಸೊ ಬ್ಯೂಟಿಫುಲ್ ಆಗಿ ಪ್ರೈಸ್ 1 ಡೇ ಟೈಮ್ ಫ್ರೇಮ್ ಇದು 5 ಮಿನಿಟ್ಸ್ ನೋಡೋಣ ಬನ್ನಿ. ಬ್ಯೂಟಿಫುಲ್ ಆಗಿ ಆ ಲೆವೆಲ್ ಹತ್ರನೇ ಬಂದಿದೆ. ಓಕೆ, ಫೈನಲಿ ಟಾರ್ಗೆಟ್ ರೀಚ್ ಆಗಿದೆ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಹ್ಯಾಪಿ ಸಂಕ್ರಾಂತಿ. ನಾಳೆ